ಮುಸ್ಲಿಂ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಸಿಕ್ಕಿದೆ. ಪೂಜೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹೊಸ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಿದ್ದಾರೆ ಮುಸ್ಲಿಂ ವ್ಯಕ್ತಿ. ಈ ರೀತಿಯಾದಂಥ ಒಂದು ಅಪರೂಪದ ಘಟನೆ ನಡೆದಿದೆ. ಕೊಪ್ಪಳದ ಮುಸ್ಲಿಂ ವ್ಯಕ್ತಿಯ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜೆ ನಡೆದಿರುವಂಥದ್ದು. ಇದು ಅಪರೂಪದ ಘಟನೆ ಅಂತ ಹೇಳ್ಬೋದು. ಮುಸ್ಲಿಂ ಮತ್ತು ಹಿಂದೂ ಭಾವೈಕ್ಯತೆಯ ಒಂದು ಸಂಕೇತ ಅಲ್ಲಿ ಕಾಣ್ತಾ ಇದೆ. ಆತನ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ಮಾಡಿದ್ದಾನೆ ಮುಸ್ಲಿಂ ವ್ಯಕ್ತಿ. ಈಗಾಗಲೇ ದೇಶದಲ್ಲಿ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಎನ್ನುವಂಥ ವಿಚಾರಗಳು ಗಲಾಟೆಗಳು ಸಾಕಷ್ಟು ನಡೀತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಅಪರೂಪವಾದಂತಹ ಘಟನೆಗಳು ನಮಗೆ ನೋಡೋಕೆ ಸಿಗುತ್ತೆ. ಕೊಪ್ಪಳದಲ್ಲಿ ಈ ರೀತಿ ಘಟನೆ ಒಂದು ಕಂಡು ಬಂದಿದೆ. ಆ ವ್ಯಕ್ತಿ ತನ್ನ ಹೊಸ ಮನೆಯ ಪ್ರವೇಶಕ್ಕಾಗಿ ಆತ ಅಯ್ಯಪ್ಪ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದ್ದಾನೆ. ಎಷ್ಟೋ ಜನ ಮಾತನಾಡ್ತಾರೆ, ಕೆಲವೊಂದು ಮುಸ್ಲಿಮರು ಹೇಳ್ತಾ ಇರ್ತಾರೆ, ನಾವು ನಮ್ಮ ದೇವರನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ನಾವು ಒಪ್ಪಿಕೊಳ್ಳುವುದಿಲ್ಲ, ಮೂರ್ತಿಯ ಪೂಜೆಯನ್ನು ಮಾಡೋದಿಲ್ಲ, ಪ್ರಸಾದವನ್ನು ತಿನ್ನೋದಿಲ್ಲ ಅಂತ ಹೇಳಿ. ಆದರೆ ಕೆಲವರು ಅಂದ್ಕೊಂಡಿರ್ತಾರೆ ದೇವರು ಯಾರಾದ್ರೇನು, ಧರ್ಮ ಯಾವುದಾದ್ರೇನು, ದೇವರು ಒಂದೇ ಅನ್ನುವಂಥ ಒಂದು ಮನಸ್ಥಿತಿ ಯಾರು ಹೊಂದಿರ್ತಾರೋ ಅವರಿಗೆ ಧರ್ಮದ, ಜಾತಿಯ ಮತ್ತು ವಿಗ್ರಹದ ಇದ್ಯಾವುದ ಒಂದು ವ್ಯತ್ಯಾಸ ಕಾಣೋದಿಲ್ಲ. ಎಲ್ಲದರಲ್ಲಿಯೂ ಕೂಡ ಒಬ್ಬ ದೇವನನ್ನು ಕಾಣ್ತಾರೆ. ಅಂತಹ ರೀತಿಯ ಮನಸ್ಥಿತಿ ಇದ್ದವರಿಗೆ ಅದು ಅರ್ಥ ಆಗುತ್ತೆ. ಯಾವುದೋ ಒಂದು ಧರ್ಮವನ್ನು ನೋಡಿಕೊಂಡು ಇನ್ನೊಂದು ಮತ್ತೊಂದು ಮನಸ್ಸಲ್ಲಿ ಇಟ್ಕೊಂಡ್ರೆ ಯಾವುದು ಕೂಡ ಅರ್ಥ ಆಗಲ್ಲ. ಇಲ್ಲಿ ನೋಡಿ, ಆ ವ್ಯಕ್ತಿ ಹೊಸ ಮನೆಯಲ್ಲಿ ಅಯ್ಯಪ್ಪ ಪೂಜೆಯ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾನೆ. ಈ ಮುಸ್ಲಿಂ ವ್ಯಕ್ತಿ, ಕೊಪ್ಪಳದ ಮುಸ್ಲಿಂ ವ್ಯಕ್ತಿ ಏನಿದೆ ಆತನ ಮನೆಯಲ್ಲಿ ಪೂಜೆ ಆಗಿದೆ. ಕನಕಗಿರಿ ನಗರದ 5ನೇ ವಾರ್ಡ್ ನಿವಾಸಿಯಾಗಿರುವಂತಹ ಶಾಮೀದ್ ಸಾಬ್ ಗುರಿಕಾರ್ ಏನಿದ್ದಾನೆ, ಗುರಿಕಾರ್, ಆತನ ಮನೆಯಲ್ಲಿ ಆಗಿರುವ ತಮ್ಮ ನೂತನ ಮನೆ ಅಂದರೆ ಹೊಸ ಮನೆಯನ್ನು ಕಟ್ಟಿರ್ತಾನೆ. ಆ ನಂತರ ಈ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಮಾಡಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಶಾಮೀದ್ ಏನಿದ್ದಾನೆ ಅವರ ಬಹುದಿನಗಳ ಆಸೆ ಕೂಡ ಇದಾಗಿತ್ತಂತೆ. ಜನವರಿ 1ರಂದು ತಮ್ಮ ಮನೆಯ ಗೃಹ ಪ್ರವೇಶ ನೆರವೇರಿಸಿದ್ದಾರೆ. ಆ ಬಳಿಕ ಇವರು ಜನವರಿ 3ರಂದು ತಮ್ಮ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ಪೂಜೆಯನ್ನು ಮಾಡಿಸಿದ್ದಾರೆ ಅಯ್ಯಪ್ಪ ಸ್ವಾಮಿಗೆ. ಅಯ್ಯಪ್ಪ ಸ್ವಾಮಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಥವಾ ತಮ್ಮ ಮನಸ್ಸಲ್ಲಿ ಆ ಒಂದು ಹಂಬಲ ಇತ್ತಂತೆ, ಅದು ಈಡೇರದಂತೆ ಆಗಿದೆ ಅವರಿಗೆ. ಈಗ ಶಾಮೀದ್ ಸಾಬ್ ಏನಿದ್ದಾರೆ ಅವರು ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಒಂದು ವಿಚಾರ ಬಗ್ಗೆ. ಈ ಕಾರ್ಯ ಏನಿದೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ನಿಜಕ್ಕೂ ಕೂಡ ಇಂಥವ್ರನ್ನ ಮೆಚ್ಚಬೇಕಾಗತ್ತೆ. ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಬೇರೆಯವರ ಪ್ರಾಣವನ್ನು ತೆಗೆಯೋದಕ್ಕಿಂತ ನಾವು ಎಲ್ಲರೂ ಒಂದೇ, ನಾವೆಲ್ಲರೂ ಒಂದಾಗಿರೋಣ ಅನ್ನುವಂಥ ರೀತಿಯಲ್ಲಿ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋದರೆ ಎಲ್ಲೂ ಕೂಡ ನಾವು ಹಿಂದೂ ಮುಸ್ಲಿಂಗಳ ಗಲಾಟೆಯನ್ನು ನೋಡೋಕೆ ಕಾರಣ ಸಿಗೋದಿಲ್ಲ. ಆದರೆ ಕೆಲ ಬುದ್ಧಿಗೇಡಿಗಳಿಗೆ ಇದು ಅರ್ಥ ಆಗೋದಿಲ್ಲ. ಬುದ್ಧಿಯವರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಅಯ್ಯಪ್ಪ ಸ್ವಾಮಿಯ ಪೂಜೆ ಡಿಸೆಂಬರ್ ಮತ್ತು ಜನವರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಯಾಕೆ ಅಂತಂದರೆ ಸಂಕ್ರಾಂತಿ ಹತ್ತಿರ ಬರುತ್ತಾ ಇದೆ. ಇವರಿಗೆ ಬಹುದಿನಗಳ ಆಸೆ ಇತ್ತಂತೆ ಅಯ್ಯಪ್ಪ ಸ್ವಾಮಿಯವರ ಪೂಜೆ ಮಾಡಬೇಕು ನಮ್ಮ ಮನೆಯಲ್ಲಿ ಅಂತ ಹೇಳಿ. ಹೀಗಾಗಿ ರಾಮನು ನೀನೇ, ರಹೀಮನು ನೀನೇ, ಅಲ್ಲನು ನೀನೇ, ಅಯ್ಯಪ್ಪನೂ ನೀನೇ ಅನ್ನುವಂಥ ರೀತಿಯಲ್ಲಿ ಅವರು ಒಪ್ಪಿಕೊಂಡು ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ಮಾಡಿದ್ದಾರೆ. ಅವರ ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವೈಕ್ಯತೆಯನ್ನು ಸಾರಿದ್ದಾರೆ ಇಡೀ ರಾಜ್ಯದ, ದೇಶದ ಜನತೆಗೆ. ಈ ರೀತಿಯಾಗಿ ಘಟನೆಗಳು ಆದಾಗ ಎಲ್ಲರಲ್ಲೂ ಕೂಡ ಖುಷಿಯಾಗುತ್ತೆ. ಆಗ ಹಿಂದೂ ಮುಸ್ಲಿಂ ಅನ್ನುವಂಥ ಭಾವನೆ ಬರೋದೇ ಇಲ್ಲ. ಕೊಪ್ಪಳದಲ್ಲಿ ಈ ರೀತಿಯಾದಂಥ ಒಂದು ಅಪರೂಪದ ಘಟನೆ ನಡೆದಿದೆ. ಆತನ ಹೊಸ ಮನೆಯಲ್ಲಿ ಜನವರಿ 1 ಗೃಹ ಪ್ರವೇಶ ಮಾಡಿದ್ದಾನೆ. 3ನೇ ತಾರೀಕು ಈ ರೀತಿಯಾಗಿ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ನೆರವೇರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಹಿದ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.